Friends, good evening. Welcome to my channel Sun Diet World. Diabetes and obesity remission or reversal guaranteed. It is free. Series 1 introduction. Yes friends, it is true. ನೀವು ಕೇಳಿದ್ದು ಕರೆಕ್ಟ್ ಆಗಿದೆ. ಡಯಾಬಿಟಿಸ್ ಹಾಗೂ ಒಬೆಸಿಟಿ ಹಾಗೂ ಇನ್ನಿತರ ಕಾಯಿಲೆಗಳಿಗೆ ದಿವ್ಯೌಷಧಿ ನಮ್ಮ ಮನೆ ಊಟ, ನಿಮ್ಮ ಮನೆ ಊಟ. ನಮ್ಮ ಪ್ರಕೃತಿಯಲ್ಲಿ ಸಿಗುವ ಎಲ್ಲ ಫುಡ್ಸಿಂದ ಡಯಾಬಿಟಿಸ್ ಒಬೆಸಿಟಿ ರಿಮಿಷನ್ ಅಥವಾ ರಿವರ್ಸಲ್ ಗ್ಯಾರಂಟೀಡ್ ಪ್ರೋಗ್ರಾಮ್. ಇಟ್ ಈಸ್ ಫ್ರೀ. ಓಕೆ ಫ್ರೆಂಡ್ಸ್, so diet world, that is first we have to test lab tests to monitor our health parameters. ನಾವು ಯಾವಾಗಲೂ ಟೆಸ್ಟ್ ಮಾಡಿಸ್ಬೇಕು. ಟೆಸ್ಟ್ ಮಾಡಿಸಿಲ್ಲ ಅಂದರೆ ನಮ್ಮ ಡಯಟಲ್ಲಿ, ಸನ್ ಡಯಟ್ ವರ್ಲ್ಡಲ್ಲಿ ಯಾವ ಡಯಟ್ ನೀವು ಸಜೆಸ್ಟ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಫಸ್ಟು ನೀವು ಮಾಡಬೇಕಾಗಿರೋದು ನೋಡಿ, ಏಜ್. ಇದು ನಮ್ಮ ಫ್ರೆಂಡ್ ಪೇಷಂಟ್, ಇದು ನಮ್ಮ ಫ್ರೆಂಡ್, ಇದು ಪೇಷಂಟ್ ಅಂತ ಹೇಳೋಕ್ಕಾಗಲ್ಲ, ನಮ್ಮ ಫ್ರೆಂಡ್ ಅವರು ಆಲ್ರೆಡಿ ಅವರು ನಮ್ಮ ಡಯಟಿಂದ ಸುಮಾರು 100 ಪೇಷಂಟ್ಸ್ಗೆ ಕ್ಯೂರ್ ಆಗಿದೆ. ಒಬೇಸಿಟಿ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಗ್ಯಾರಂಟಿ ಕ್ಯೂರ್ ಆಗಿದೆ. ನೀವೇ ನೋಡಿ, ನಿಮ್ಮ ಕಣ್ಣಾರ ನಿಮ್ಗೆ ಗೊತ್ತಾಗುತ್ತೆ ನಿಮಗೆ. ಸೊ ಯಾವುದೇ ನೆಕ್ಸ್ಟ್ ಸೀರೀಸ್ ಶುರು ಮಾಡೋಕ್ಕೆ ಮುಂಚೆ ಇದನ್ನು ನೀವು ಕಲ್ತ್ಕೊಳ್ಳಿ ಫಸ್ಟು. ಇದು ಇನ್ಫಾರ್ಮೇಷನ್ನು. ಸೊ ಡಿಸ್ಕ್ಲೇಮರ್ ಇರುತ್ತೆ, ಇದು ಯಾವುದು ಮೆಡಿಕಲ್ ಅಡ್ವೈಸು ಅಥವಾ ಟ್ಯಾಬ್ಲೆಟ್ಸು ಅಥವಾ ಇಂಜೆಕ್ಷನ್ಸು, ಇದು ಯಾವುದು ಅಲ್ಲ. ಇದು ಓನ್ಲಿ ಫಾರ್ ನಿಮ್ಮ ಮನೆಯಲ್ಲಿ ಸಿಗೋ ಊಟ, ಯಾವ ಥರ ತಿನ್ನಬೇಕು, ಯಾವ ಥರ ಪ್ರಿಪೇರ್ ಮಾಡಬೇಕು, ಯಾವ್ಯಾವ ಊಟ ತಿನ್ನಬೇಕು, ಯಾವ್ದು ತಿನ್ನಬಾರ್ದು. ಸೊ ಇದ್ರ ಬಗ್ಗೆ ಹೇಳ್ತೀವಿ. ಸೊ ಈ ತಿನ್ನೋಕ್ಕೆ ಮುಂಚೆ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಉತ್ತಮ. ಇದು ಡಿಸ್ಕ್ಲೈಮರ್. ಸೊ ಫಸ್ಟ್ ನೋಡಿ, ಯಾವುದೇ ಬರಬೇಕಾದ್ರೂ ನಿಮ್ಮ ಏಜ್, ವೆಯ್ಟ್, ಹೈಟ್ ಇನ್ ಸೆಂಟಿಮೀಟರ್ಸ್ ನೋಡಿ. ಫಾರ್ ಎಕ್ಸಾಂಪಲ್ 171 ಸೆಂಟಿಮೀಟರ್ ಅಂತ ಹೇಳಿದ್ರೆ ಡಿವೈಡ್ ಬೈ 100 ಮಾಡಿದ್ರೆ ಇದು 1.71 ಬರುತ್ತೆ ಅಲ್ವಾ ಸ್ನೇಹಿತರೆ? ಸೊ ಈಗ BMI ಹ್ಯಾಕಂಡು ಹಿಡಿಯೋದು? ವೆಯ್ಟ್ ಡಿವೈಡೆಡ್ ಬೈ ಮೀಟರ್ ಸ್ಕ್ವೇರ್, ಅಂದರೆ ವೆಯ್ಟ್ ಡಿವೈಡೆಡ್ ಬೈ 74 ಡಿವೈಡೆಡ್ ಬೈ 1.71 ಮಾಡಿ ನಿಮಗೆ ಒಂದು ಉತ್ತರ ಬರುತ್ತೆ. ಯು ವಿಲ್ ಗೆಟ್ ಒನ್ ಆನ್ಸರ್. ಮತ್ತೆ ಅದನ್ನು 1.7 ಡಿವೈಡ್ ಮಾಡಿ. ಸೊ ಯು ವಿಲ್ ಗೆಟ್ BMI 25.4. ಇದೆಲ್ಲ ನೀವೇ ಕಂಡುಹಿಡ್ಕೊಬೇಕು. ಕರೆಕ್ಟ್? ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಈ CBC, ಕಂಪ್ಲೀಟ್ ಬ್ಲಡ್ ಕೌಂಟ್ ಅಥವಾ ಬ್ಲಡ್ ಟೆಸ್ಟ್ 21 ಇರುತ್ತೆ. ಅದು ಮಾಡಿಸ್ಲೇಬೇಕು ನೀವು, ಬಿಕಾಸ್ RBC, WBC, ಟೋಟಲ್ ಕೌಂಟು, ಲಿಂಫೋಸೈಟು ಅಂತ ತಿಳ್ಕೊಳೋಕ್ಕೋಸ್ಕರ. ನೆಕ್ಸ್ಟ್ ಬಂದುಬಿಟ್ಟು ಕ್ಯೂ ಅಂದರೆ ಕಂಪ್ಲೀಟ್ ಯೂರಿನ್ ಎಕ್ಸಾಮಿನೇಷನ್, 19 ಟೆಸ್ಟ್ ಇರುತ್ತೆ, 19 ಟೆಸ್ಟ್. LFT ಲಿವರ್ ಫಂಕ್ಷನ್ ಟೆಸ್ಟ್ 11 ಟೆಸ್ಟ್. KFT ಕಿಡ್ನಿ ಫಂಕ್ಷನ್ ಟೆಸ್ಟ್ 8 ಅಥವಾ 8 ಟೆಸ್ಟ್. ಥೈರಾಯ್ಡ್ ಪ್ರೊಫೈಲ್ 3, T3, T4, TSH. ಡಯಾಬಿಟೀಸ್ ಮಾರ್ಕರ್, ಇದರಲ್ಲಿ ಟೋಟಲ್ ನೋಡಿ, ಫಾಸ್ಟಿಂಗ್ ಗ್ಲೂಕೋಸ್ ಇರುತ್ತೆ, PPBS, ಫಾಸ್ಟಿಂಗ್ ಇನ್ಸುಲಿನ್, HbA1c. HbA1c ಏನಂದ್ರೆ ಫ್ರೆಂಡ್ಸ್, ನೀವು ಬೆಳಗ್ಗೆ ಇದ್ದಾಗ ಒಂದಿರುತ್ತೆ, ಮಧ್ಯಾಹ್ನ ಊಟ ಮಾಡಿದಾಗ ಒಂದಿರುತ್ತೆ, ಸಾಯಂಕಾಲ ಊಟ ಮಾಡಿದಾಗ ಒಂದಿರುತ್ತೆ. ಹೀಗಾಗಿ ಅದು ಆವ್ರೇಜು ನಾವು ತೊಗೊಳಕ್ಕಾಗಲ್ಲ. ಹಾಗಾಗಿ ಏನು ಮಾಡ್ತಾರೆ, HbA1c 3 ಮಂತ್ಸ್ ಆವ್ರೇಜ್ ತೊಗೊತಾರೆ. ಆ 3 ಮಂತ್ಸ್ 2 to 3 ಮಂತ್ಸ್ ಅಂತ ಹೇಳ್ತಾರೆ. ಸೊ ದಟ್ ಈಸ್ ಕಾಲ್ಡ್ HbA1c, ಹಿಮೋಗ್ಲೋಬಿನ್ A1c ಅಂತ ಹೇಳ್ತಾರೆ. ಇದು ನಮ್ಮ ಫ್ರೆಂಡಿಗೆ ನಮ್ಮ ಹತ್ರ ಬಂದಾಗ ಇದ್ದಿದ್ದ ಪ್ಯಾರಾಮೀಟರ್ಸು. ಇದು ಟೆಸ್ಟ್ ರಿಪೋರ್ಟು ಇದೆ, ಮತ್ತು ಇದೆಲ್ಲ ಸೆಮಿನಾರ್ ಇರುತ್ತೆ ಫ್ರೆಂಡ್ಸ್. ಈಗ ಮೊನ್ನೆ ತಾನೇ ಒಂದು ಸೆಮಿನಾರ್ ಆಯಿತು, ಸಂಡೇ ಆರ್ಗನೈಸ್ ಮಾಡಿದ್ರು ಅಮೃತಹಳ್ಳಿಯಲ್ಲಿ, ಎಲ್ಲ ಸ್ವಾಮಿ ವಿವೇಕಾನಂದ ಔಟ್ ಅಮೃತಹಳ್ಳಿಯಲ್ಲಿ ನೋಡಿ. ಅದರದ್ದು ಜಸ್ಟ್ ನಿಮಗೆ ಪಿಕ್ಚರ್ ಹಂಚ್ಕೊತೀನಿ. Just see this. ಮಧುಮೇಹ and ಬೊಜ್ಜು ನಿರ್ವಹಣೆ ಉಚಿತ ಸಭೆ. ಡಯಾಬಿಟಿಸ್, ಒಬೆಸಿಟಿ 100% ಕ್ಯೂರ್ ವಿತೌಟ್ ಟ್ಯಾಬ್ಲೆಟ್ಸ್, ಓನ್ಲಿ ಬೈ ಮೆಟಬಾಲಿಕ್ ಚೇಂಜ್. ಸೊ ವಿ ಚೇಂಜ್ ಯುವರ್ ಮೆಟಾಬಲಿಸಮ್ ಇನ್ ಯುವರ್ ಫುಡ್ಸ್, ಇನ್ ಯುವರ್ ಹೋಮ್ ಮೇಡ್ ಫುಡ್ಸ್. ಫ್ರೀ ಸೆಮಿನಾರ್, ಉಚಿತ ಸಭೆ. ನೋ ಮೆಡಿಸಿನ್ಸ್, ಓನ್ಲಿ ನ್ಯಾಚುರಲ್ ಅಂಡ್ ರಿಯಲ್ ಫುಡ್ಸ್, ಗುಡ್ ಫುಡ್ ಹ್ಯಾಬಿಟ್ಸ್ ಅಂಡ್ ಲೈಫ್ ಸ್ಟೈಲ್. ಟುಡೇ ಓನ್ಲಿ ಚೇಂಜ್ ಯುವರ್ ಮೆಟಬಾಲಿಕ್ ಸಿಸ್ಟಮ್ ಟುಡೇ. 100% ರಿಸಲ್ಟ್, ಎಫೆಕ್ಟಿವ್ ರಿಸಲ್ಟ್ ವಿತೌಟ್ ಡೌಟ್ಸ್. ನೀವು ಮತ್ತು ನಿಮಗೆ ಗೊತ್ತಿರುವವರೆಲ್ಲರಿಗೂ ಭಾಗವಹಿಸಿ. ಕಮ್ ವಿತ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್.
ಇದು ಸನ್ ಡಯಟ್ ವರ್ಲ್ಡ್ ಪ್ರಿವೆಂಟಿವ್ ಹೆಲ್ತ್ ಕೇರ್. ಇಲ್ಲಿ ಡಾಕ್ಟರ್ಸ್ ಇರ್ತಾರೆ, ಸೈಂಟಿಸ್ಟ್ ಇರ್ತಾರೆ, ಮತ್ತು ನಾನು ಪರ್ಸನಲಿ ನಿಮ್ಮ BN ಶ್ರೀನಿವಾಸ ರೆಡ್ಡಿ, ಬೇಸಿಕಲಿ ಮೆಕ್ಯಾನಿಕಲ್ ಇಂಜಿನಿಯರ್. ಸೊ ಹಾಗಾಗಿ ನನಗೆ ಮೆಕ್ಯಾನಿಸಮ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಮತ್ತು ನಾನು ನ್ಯೂಟ್ರಿಷನ್ ಆ್ಯಂಡ್ ಡಯಟ್ ಕನ್ಸಲ್ಟೆಂಟ್ ಕೋರ್ಸ್ ಕಂಪ್ಲೀಟ್ ಆಗಿದೆ. ಸೊ ಇದನ್ನು ನಾವು ಮಾಡ್ತಿದ್ದೀವಿ ಫ್ರೆಂಡ್ಸ್. ಓಕೆ, ನೋಡಿ ಮೊನ್ನೆ ಸೆಮಿನಾರ್ದು ಕೆಲವು ಫೋಟೋಗಳು ನಿಮಗೆ ತೋರಿಸ್ತೀನಿ, ಜಸ್ಟ್ ಫಾರ್ ರೆಫರೆನ್ಸ್ ಅಷ್ಟೇ, ಏನೇನಿಲ್ಲ. ನೋಡಿ, ಇದು ಮೊನ್ನೆ ಸೆಮಿನಾರ್ ಆಗಿದ್ದು. ಸೊ ಫೋಟೋಗಳು ಇದು ಮೊನ್ನೆ ಸೆಮಿನಾರ್ ಆಗಿದ್ದು. ಅರೌಂಡ್ 100ರಿಂದ 120 ಜನ ಬಂದಿದ್ರು ಫ್ರೆಂಡ್ಸ್. ಸೊ ತುಂಬ ಇಂಟ್ರೆಸ್ಟಾಗಿ ಕೇಳಿದ್ರು. 3 ಅವರ್ ಸೆಮಿನಾರ್ ಇತ್ತು. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಫೋಟೋ ಇದೆ. ಸೊ ಜಸ್ಟ್ ಇದು ನಿಮ್ಮ ರೆಫರೆನ್ಸ್ಗೆ ಅಷ್ಟೇ. ಅಂದರೆ ಫ್ರೀಯಾಗಿ ಮಾಡ್ತಿದ್ದೀವಿ, ಯಾವುದೇ ದುಡ್ಡಿಗೆ ಕಾಸಿಲ್ಲ, ಇದಕ್ಕೆ ಬೇಕಾಗಿಲ್ಲ. ಶುಗರು ಮತ್ತು ಒಬೆಸಿಟಿ ಮಾಡೋಕ್ಕೆ ಯಾವ ನೋಡಿ ಈ ಥರದ್ದು. ಸೊ ಏನು ಬೇಕಾಗಿಲ್ಲ ಅಂತ ಒಂದು ಪ್ರೂಫ್ಗೋಸ್ಕರ ತೋರಿಸ್ತೀನಿ ಅಷ್ಟೇ, ಬೇರೇನಿಲ್ಲ. ಓಕೆ, ಸೊ ಸಬ್ಜೆಕ್ಟ್ ಬಂದ್ಬೇಡೋಣ. ಸೊ ಇದರಲ್ಲಿ ನಮ್ಮದು ಫಸ್ಟ್ ಎಪಿಸೋಡಲ್ಲಿ ನೀವು ಈ ಪ್ಯಾರಾಮೀಟರ್ ತಿಳ್ಕೊಬೇಕು. ಸೊ ಇದು ನಮ್ಮ ಒನ್ ಆಫ್ ದ ಪೇಷಂಟ್ದು. ಓಕೆ, ಅವ್ರ ಏಜ್ 54, ವೆಯ್ಟ್ 74. ಸೊ ಹೈಟ್ ಇನ್ ಸೆಂಟಿಮೀಟರ್ 171 ಸೆಂಟಿಮೀಟ್ರು. ಅದನ್ನು ಡಿವೈಡೆಡ್ ಬೈ 100 ಇಫ್ ಯು ಡೂ ಇಟ್ ವಿಲ್ ಬಿಕಮ್ 1.71. ಸೊ ಇಫ್ ಯು ಡಿವೈಡ್ ದ ವೆಯ್ಟ್ 74 ಡಿವೈಡೆಡ್ ಬೈ 1.71 ಡಿವೈಡೆಡ್ ಬೈ 1.71 ಯು ವಿಲ್ ಗೆಟ್ 25.3. ನಾನು ಅಪ್ರಾಕ್ಸಿಮೇಟ್ 25.5 ಅಂತ ಹಾಕಿದ್ದೀನಿ. ಸೊ ಅವರ BMI ಇದಿತ್ತು. ಈ ಸೀರೀಸ್ ಮುಗಿಯೋಳದವ್ರಿಗೆ ಅವ್ರದ್ದು ಟಾರ್ಗೆಟ್ ಎಷ್ಟು ರೀಚ್ ಆಗಿದ್ದಾರೆ ಈ ಬರೀ ಡಯಟಿಂದ, ನೋ ಮೆಡಿಸಿನ್, ನೋ ಇಂಜೆಕ್ಷನ್. ಓಕೆ ಫ್ರೆಂಡ್ಸ್, ಇದು ನೋಡೋಣ ನೆಕ್ಸ್ಟು. ಸೊ BMI ಈಸ್ kg/cm², kg/m². ಜ್ಞಾಪಕ ಇಟ್ಕೊಳ್ಳಿ, kg/m². ಓಕೆ, ಫಾಸ್ಟಿಂಗ್ ಗ್ಲೂಕೋಸ್ ನೋಡಿ ಅವ್ರದ್ದು 150 ಇತ್ತು. PPBS ಮತ್ತು ಅಥವಾ RBS. PPBS ಅಂದರೆ ಊಟ ಮಾಡಿ 2 ಅವರ್ ಮೇಲೆ ನಾವೇನು ತೊಗೊತೀವಿ, 2 ಅವರ್ ಕರೆಕ್ಟಾಗಿ, ಅದು PPBS. ಸೊ ಎನಿ ಟೈಮ್ ಆಫ್ ದ ಡೇ ತೊಗೊತೀವಿ, ಅದು RBS. ಫ್ರೆಂಡ್ಸ್, ಜಸ್ಟ್ ರಿಮೆಂಬರ್, ಫಾಸ್ಟಿಂಗ್ ಗ್ಲೂಕೋಸ್ ಈಸ್ ಮಾರ್ನಿಂಗ್ ಆಫ್ಟರ್ 8 to 10 hours fasting. Okay, immediately after get up, what you will get in the glucose meter, that is fasting glucose. PPBS is postprandial blood sugar, that is after 2 hours of first meal or maybe first breakfast. So RBS is random blood sugar. And this one is fasting insulin. We have to assess the fasting insulin whether it is resistance or sensitivity. That time my patient was 20. HbA1c 3 months average 10.5. So lipid profile. Okay, so thyroid profile ಆಯ್ತಲ್ವಾ. ಲಿಪಿಡ್ ಪ್ರೊಫೈಲ್ ಅಲ್ಲಿ HDL. ವಾಟ್ ಈಸ್ ದಿಸ್ HDL? ಹೈ ಡೆನ್ಸಿಟಿ ಲಿಪೋಪ್ರೋಟೀನ್. ನೋಡಿ ಅವ್ರದ್ದು 25 ಇತ್ತು, ಲೋ ಇತ್ತು. ಸೊ ಇದೇನು ಹೇಳುತ್ತೆ ಅಂದರೆ ಹೈ ಡೆನ್ಸಿಟಿ ಮೀನ್ಸ್ ಹೈ, ಯು ಶುಡ್ ಬಿ ಹೈ. HDL ಶುಡ್ ಬಿ ಆಲ್ವೇಸ್ ಹೈ, ಮೋರ್ ದೆನ್ 50, ಹೈ. LDL ಲೋ ಡೆನ್ಸಿಟಿ ಲಿಪೋಪ್ರೋಟೀನ್. ಸೊ ಲೋ, ಇಟ್ ಶುಡ್ ಬಿ ಲೋ. 130 ಇದೆ, ಸೊ ಇಟ್ ಶುಡ್ ಬಿ ಲೋ. ಈ ಥರ ನೀವು ಜ್ಞಾಪಕ ಕಟ್ಕೊಳ್ಳಿ. ಯು ರಿಮೆಂಬರ್ ಲೈಕ್ ದಿಸ್. HDL ಶುಡ್ ಬಿ ಹೈ, LDL low density should be low, and see here VLDL very low density lipoprotein. Very low means you should have a very low. Only to remember, that's all. Okay, only ನೀವು ಜ್ಞಾಪಕ ಇಟ್ಕೊಳ್ಳೋಕ್ಕೋಸ್ಕರ ಹೇಳ್ತಿದ್ದೀನಿ. ವೆರಿ ಲೋ ಡೆನ್ಸಿಟಿ ಮೀನ್ಸ್ ವೆರಿ ಲೋ ಯು ಶುಡ್ ಹ್ಯಾವ್. 35 ಇತ್ತು. ಸೊ ಎಷ್ಟು ಬಂದಿದೆ, ಏನು ಬಂದಿದೆ ವಿತ್ ರಿಪೋರ್ಟ್ ಪ್ರೆಸೆಂಟ್ ಮಾಡ್ತೀನಿ ಫ್ರೆಂಡ್ಸ್. ಸೊ TG ಟ್ರೈಗ್ಲಿಸರೈಡ್ಸ್. TG ಅಂದರೆ ನಾನು ಇದನ್ನ ಏನು ಹೇಳ್ತೀನಿ ಅಂದರೆ ನಮ್ಮ ಕನ್ನಡದಲ್ಲಿ ಐ ವಿಲ್ ಕಾಲ್ ಇಟ್ ಆಸ್ ತಿಪ್ಪೇಗುಂಡಿ. ತಿಪ್ಪೇಗುಂಡಿ ಯಾವಾಗಲೂ ಕಮ್ಮಿ ಇರಬೇಕು. ಎಷ್ಟು ಕಮ್ಮಿ ಇರಬೇಕು, ಏನು ಕಮ್ಮಿ ಇರಬೇಕು ಅಂತ ರೆಫರೆನ್ಸ್ ರೇಂಜ್ ನಾನು ನೆಕ್ಸ್ಟ್ ಎಪಿಸೋಡ್ ಕೊಡ್ತೀನಿ. ಸೊ ತಿಪ್ಪೇಗುಂಡಿ ಟ್ರೈಗ್ಲಿಸರೈಡ್ಸ್ 200 ಇತ್ತು ಅವರಿಗೆ. ಸೊ ದೀಸ್ ಆರ್ ಆಲ್ ದ ಪ್ಯಾರಾಮೀಟರ್ಸ್ ಫ್ರೆಂಡ್ಸ್. ಸೊ ಯಾರಾದರೂ ಮೊನ್ನೆ ನಮ್ಮ ಸೆಮಿನಾರ್ ಅಟೆಂಡ್ ಮಾಡಿರೋರು ಈ ಟೆಸ್ಟು ಕಂಪಲ್ಸರಿ ಮಾಡಿಸಿ. ಆಲ್ರೆಡಿ 1 ಮಂತ್ ಅಥವಾ 1.5 ಮಂತ್ ಒಳಗೆ ಮಾಡಿಸಿದ್ರೆ ನೆಕ್ಸ್ಟ್ ಮಾಡಿಸೋ ಅವಶ್ಯಕತೆ ಇಲ್ಲ. ವಿ ಆರ್ ಹಿಯರ್ only to save your money. Don't waste on tests unnecessarily. ಸೊ ಒಂದ್ಸಲ ಮಾಡಿಸಿದ್ರೆ ಮತ್ತೆ 2 ತಿಂಗಳಿಗೆ ಮಾಡಿಸಂಗಿಲ್ಲ, 3 ತಿಂಗಳು ಸ್ಟಾರ್ಟಿಂಗಲ್ಲಿ. ಓಕೆ, ಯಾರಿಗೆ ಡಯಾಬಿಟೀಸ್ ಮತ್ತು ಒಬೇಸ್ ಇರುತ್ತೆ ಅವರು ಫಾಸ್ಟಿಂಗ್ ಗ್ಲೂಕೋಸ್, PPBS, ಫಾಸ್ಟಿಂಗ್ ಇನ್ಸುಲಿನ್, HbA1c ಮಾಡಿಸ್ಬೇಕು. ಅದು ಗೊತ್ತಾಗುತ್ತೆ ನಮಗೆ.
ಪ್ಲಸ್ ಇದು ಮಾಡಿಸ್ಕೊಳ್ಳಿ, ಯಾಕಂದ್ರೆ ಕೊಲೆಸ್ಟ್ರಾಲ್ ಇಸ್ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಫಾರ್ ಹಾರ್ಟ್ ಪ್ರಾಬ್ಲಮ್ ಮತ್ತು ಬೇರೆ ಪ್ರಾಬ್ಲಮ್ಗೆಲ್ಲ. ಮತ್ತು ಬ್ಲಡ್ ಕೌಂಟ್ ಬೇಕು, ಯೂರಿನ್ ಎಕ್ಸಾಮಿಷನ್ ಬೇಕು, ಲಿವರ್ ಫಂಕ್ಷನ್ ಟೆಸ್ಟು, ಕಿಡ್ನಿ ಫಂಕ್ಷನ್ ಟೆಸ್ಟು, ಥೈರಾಯ್ಡ್ ಫಂಕ್ಷನ್ ಟೆಸ್ಟು. ನಾವು ಡಯಟ್ ಕೊಡೋಕೆ ಮುಂಚೆ ಇದು ಬೇಕೇ ಬೇಕು ಫ್ರೆಂಡ್ಸ್. ಯಾಕಂದರೆ ಸುಮ್ಮನೆ ಕೆಲವರೆಲ್ಲ ನಮಗೆ ಫೋನ್ ಮಾಡಿದ್ದು ಫ್ರೆಂಡ್ಸು, ಸರ್ ನಾಳೆ ಡಯಟ್ ಸ್ಟಾರ್ಟ್ ಮಾಡಬೇಡ ಅಂತ. ಸರ್ ಟುಮಾರೋ ಇಟ್ ಸೆಲ್ಫ್ ಐ ಸ್ಟಾರ್ಟ್ ಎ ಡಯಟ್, ಸರ್ ಪ್ಲೀಸ್ ಗಿವ್ ದ ಡಯಟ್. ಸಿ ವಿ ವಿಲ್ ಗಿವ್ ದ ಡಯಟ್, ವಿ ಆರ್ ಓನ್ಲಿ ಹಿಯರ್ ಟು ಸರ್ವ್ ದ ಸೊಸೈಟಿ. ಸೊ ವಿ ಡೋಂಟ್ ಚಾರ್ಜ್ ಎನಿ ಮನಿ ಹಿಯರ್, ವಿ ಆರ್ ನಾಟ್ ಹಿಯರ್ ಟು ಮೇಕ್ ಮನಿ, ವಿ ಆರ್ ಓನ್ಲಿ ಹಿಯರ್ to serve your purpose. Let us see how many lakhs we can reach. Okay, so then what I told them, sir please do the test depending upon your pH, your LFT, your RBC, WBC, your KFT, thyroid. Then we can decide what foods. See, foods are universal, no doubt in that, but which food you have to avoid, whether you have to avoid protein, whether you have to avoid fat or glucose, that we will assess and we will tell you the figure. Okay, always we will post your diet after giving the test on Saturday evening, because Saturday and Sunday we are free. We have dedicated, our team has dedicated only for this ಸ್ನೇಹಿತರೆ. ಸೊ ಇದು ನಮಗೂ ಇರ್ತೀವಿ. ಸೊ links will be given in the description, links will be given in the description, because maybe after 1 or 2 months again in Amruthalli they may arrange one more free seminar. There you can join, that is called Sun Diet Amruthalli Swami Vivekananda Bangalore North link. One more diet program free seminar will be arranged very shortly, maybe within 15 or 1 month in JP Nagar side, that is Bangalore South. I will give link. And my friend has come from Ramachandra, he has come from Channapatna, and he was impressed like anything, and he told me, sir I have a sports club and all, so in all nearby areas I will definitely call 500 people, and you please come here there, and you please help our village people. We are here only to help the village people and everybody. So in Channapatna also one of the seminar is going on. If anybody nearby Channapatna, you can come to that date and you can join that group. Please, I am repeating, you join the respective group, then you will get the notification or date intimation in the group itself. Each and every individual we cannot address, because it is very difficult to address for everybody. It is a wholesale, it is a easy for the human being, humankind. India is becoming a diabetes hub, so that we have to eradicate. Okay ಸ್ನೇಹಿತರೆ, so last 1 month back ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ also formed one committee to reduce the obesity. ಒಬೇಸಿಟಿಗೆ ಚಿಟಿಕೆ ಹಾಕೋದ್ರಲ್ಲಿ ಹೋಗುತ್ತೆ ಫ್ರೆಂಡ್ಸ್, ಡೋಂಟ್ ವರಿ. ಸೊ ಯಾರು ಒಬೇಸ್ ಮತ್ತು ಡಯಾಬಿಟಿಸ್ಗೆ ಭಯ ಪಡಬೇಡಿ. ಬರೀ ಜಸ್ಟ್ ನಾನು ಸಜೆಸ್ಟ್ ಮಾಡಿರೋ ಊಟಗಳು ತುಂಬ ರಿಸರ್ಚ್ ಮಾಡಿದ್ದೀವಿ, ಅದ್ರ ಬಗ್ಗೆ 6-7 ಮಂತ್ಸಿಂದ ತುಂಬ ರಿಸರ್ಚ್ ಮಾಡಿ ತುಂಬ ಪ್ರಯೋಗ ಮಾಡಿದ್ದೀವಿ, ತುಂಬ ಪೇಷಂಟ್ಸ್ಗೆ ಕ್ಯೂರ್ ಆಗಿದೆ. ಹಾಗಾಗಿ ಇವಾಗ ಮಾಸ್ಕ್ ತೊಗೊಳ್ತಾ ಇದ್ದೀವಿ, ಯಾವುದೇ ದುಡ್ಡು ಖರ್ಚಿಲ್ಲ. ಬಟ್ ಸ್ಟ್ರಿಕ್ಟಾಗಿ ಮಾಡಂಗಿದ್ರೆ, ಇಲ್ಲ ಅಂದರೆ ನೀವು ಅಟ್ಲೀಸ್ಟ್ ಮೆಡಿಸಿನ್ ತಗೊಂಡು ಕಂಟ್ರೋಲ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಇಂಜೆಕ್ಷನ್ ತಗೊಂಡು ಕಂಟ್ರೋಲ್ ಮಾಡ್ಕೊಳ್ಳಿ. ಇದೆಲ್ಲ ನಿಮಗೆ ಬಿಟ್ಟಿದ್ದು, ನಾನು ಹಿಂಗೆ ಮಾಡಿ ಅಂತ ಹೇಳಲ್ಲ. ನಿಮಗೆ ನಮ್ಮ ಡಯಟಲ್ಲಿ ವಿಶ್ವಾಸ ಇದ್ದರೆ ನಮ್ಮ ಡಯಟ್ ಫಾಲೋ ಮಾಡಿ, ಬೇರೆ ಕಡೆ ವಿಶ್ವಾಸ ಇದ್ದರೆ ಬೇರೆ ಫಾಲೋ ಮಾಡಿ. ಆಯುರ್ವೇದಿಕ್, ಹೋಮಿಯೋಪತಿ ಎಲ್ಲ ನಿಮಗೋಸ್ಕರ ಇರೋದು. ಯಾರೋ ನಿಮಗೆ ಇಷ್ಟ ಆಗುತ್ತೆ, ಯಾವುದೋ ಸೈಡ್ ಎಫೆಕ್ಟ್ಸ್ ಕಮ್ಮಿ ಇರುತ್ತೆ ಅದನ್ನು ಮಾಡಿ. ಸೊ ನ್ಯಾಚುರಲಿ ಸೈಡ್ ಎಫೆಕ್ಟ್ಸ್ ಕಮ್ಮಿ ಇರೋದು ನಮ್ಮ ಡಯಟ್ಸಲ್ಲಿ, ಬಿಕಾಸ್ ನಿಮ್ಮ ಮನೆ ಊಟ, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ತಾಯಿಯವರು ಮಾಡಿದ ಊಟ ಅದರಲ್ಲೇ ನಿಮಗೆಲ್ಲ ಸಿಗುತ್ತೆ, ಬೇರೆ ಏನು ನಿಮ್ಗೆ ಬೇಕಾಗಿಲ್ಲ. ಓಕೆ ಫ್ರೆಂಡ್ಸ್, ಇಷ್ಟು ಹೇಳ್ತಾ ನನ್ನ ಇವತ್ತಿನ ಫಸ್ಟ್ ಇಂಟ್ರಡಕ್ಷನ್ ಮುಗಿಸ್ತಾ ಇದ್ದೀನಿ. ನಾನು ಶ್ರೀನಿವಾಸ್ ರೆಡ್ಡಿ. ಎಂದಿನಂತೆ ಯಾವಾಗಲೂ ನಿಮಗೆ ಬುಧವಾರ 5 ಗಂಟೆಗೆ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ, ಶನಿವಾರ 5 ಗಂಟೆಗೆ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೇವೆ. ವೀಕ್ಲಿ 2 ವಿಡಿಯೋ ಮಾಡ್ತಾ ಇರ್ತೀನಿ, ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಎಷ್ಟೋಗುತ್ತೆ ಅಂತ. ಇದು ಇವ್ರದ್ದು ಯಾವಾಗ ಸ್ಟಾರ್ಟ್ ಮಾಡೋದು ಡಯಟು, ಈ ಪೇಷಂಟ್ ಯಾವಾಗ ನೆಕ್ಸ್ಟ್ ಬಂತು ಅನ್ನೋದನ್ನು ನಿಮಗೆ ಡೆಫಿನೆಟಾಗಿ ಕೊಡ್ತೀನಿ, ವಿತ್ ರಿಪೋರ್ಟ್ಸ್ ಕೊಡ್ತೀನಿ ಫ್ರೆಂಡ್ಸ್. ನಾನು ಸುಮ್ಮನೆ ಬಾಯಲ್ಲಿ ಹೇಳಿ ಹೊಗಳ್ಕೊಂಡು ಅಥವಾ ಎಲ್ಲ, ನೀವು ಯಾವುದಾದ್ರೂ ನೆಕ್ಸ್ಟ್ ನಿಮ್ಮದು ವಾಸಿ ಆದರೆ ಅಲ್ಲೇ ನಿಮ್ಗೆ ತೋರಿಸ್ತೀನಿ. ಈಗ ನಮ್ಮ ಸ್ವಾಮಿ ವಿವೇಕಾನಂದ ಲೇಔಟ್ ಅಂತ ಹೇಳ್ದಲ್ಲ, ಅದೇನು ಮಾಡಿದ್ದೀವಿ ಅಮೃತಹಳ್ಳಿಯಲ್ಲಿ, ಆ ರಿಪೋರ್ಟ್ಸ್ ನಿಮಗೆ 2 ತಿಂಗಳಾದಮೇಲೆ ಅದನ್ನು ನಿಮಗೆ ಡಿಸ್ಪ್ಲೇ ಮಾಡ್ತೀನಿ. ಯಾರಾದರೂ ಆ ಪರ್ಮಿಷನ್ ಕೊಟ್ಟರೆ, ಪೇಷಂಟ್ಸ್ ಪರ್ಮಿಷನು, ಇಲ್ಲ ಅಂದರೆ ಇಟ್ಸ್ ಕಾನ್ಫಿಡೆನ್ಷಿಯಲ್. ಓಕೆ, ಸೊ ಇನ್ನೊಂದು ರಿಪೀಟ್ ಮಾಡ್ತಿದ್ದೀನಿ. ರಿಪೀಟಿಂಗ್, we have 3 groups at present. One is JP Nagar, one is Channapatna, one is Bangalore North. So wherever you want, you please join that group, WhatsApp group. It is not a escape group, it is a WhatsApp group, it is a genuine. And whenever meeting will be held, free seminar, somebody is organizing with their cost. Okay, and we are not paying any for that, but we are coming from here with our own cost.
by car fare or bus fare, and we are conducting seminar, and we will give you full knowledge. We are here to share our knowledge exclusively for our friends. Okay friends, next sigana. Thank you. Bye bye. See you.